ಹಾಸನದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗುತ್ತೆ. ಅಂತ್ಯಕ್ರಿಯೆ ಮಾಡ್ತಕ್ಕಂಥ ಸ್ಥಳಕ್ಕೆ ಹಾಸನ MP ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಬಂದಿದ್ದಾರೆ. ಅವ್ರನ್ನ ಮಾತಾಡೋಣ. ಸರ್ ನಮಸ್ತೆ. ಮೊದಲೇದಾಗಿ ಚೆನ್ನಮ್ಮ ಅವರಿಲ್ಲ, ಹೇಗೆ ಸಂತಾಪ ಅಂತಿರ್ತೀವಿ? ಇವತ್ತು ನಮ್ಮ ಜಿಲ್ಲೆಗೆ ಒಂದು ಅತ್ಯಂತ ಕರಾಳವಾದಂಥ ದಿನ. ನಮ್ಮ ಜಿಲ್ಲೆನ ಪ್ರತಿನಿಧಿಸಿ ಇಡೀ ದೇಶಕ್ಕೆ ಹಾಸನ ಅಂತ ಗೊತ್ತು ಮಾಡಿದಂತಹ ಗೌರವ ಮಾಜಿ ಪ್ರಧಾನಿ ದೇವೇಗೌಡರು ಸಾಹೇಬ್ರ ಪತ್ನಿಯವರು, ಇವತ್ತು ಧರ್ಮಪತ್ನಿಯವರು ಚೆನ್ನಮ್ಮಾಜಿಯವರು ಇವತ್ತು ತೀರ್ಕೊಂಡಿದ್ದಾರೆ. ತುಂಬಲಾರದಂತಹ ನಷ್ಟ. ಯಾಕಂತ ಹೇಳಿದ್ರೆ ಒಂದು ಕುಟುಂಬಕ್ಕೆ ತಾಯಿ ಮಡದಿಯಾಗಿ ಎಷ್ಟು ಶಕ್ತಿ ತುಂಬೋದು ಅದು ಶಕ್ತಿ ತುಂಬಿ ಇವತ್ತೊಂದು ಯಶಸ್ಸಿಗೆ ಕಾರಣಕರ್ತರಾಗಿ ಇಡೀ ಪ್ರಪಂಚ ಗೌಡ್ರ ಮೇಲೆ ನೋಡುವಂತಹ ಮಾಡಿದಂಥದ್ದು. ಬಹುತೇಕ ಆ ಕೊಡುಗೆ, ಆ ಒಂದು ಕ್ರೆಡಿಟ್ ನಮ್ಮ ಚೆನ್ನಮ್ಮ ಅಜ್ಜಿಯವ್ರಿಗೆ ಸೇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಅವರ ಅಗಲಿಕೆ ಸಹಸ್ರಾರು ಜನಕ್ಕೆ, ಸಾವಿರಾರು ಜನಕ್ಕೆ ನುಂಗ್ಲಾರದ ಅಂತ ಒಂದು ತುತ್ತಾಗಿದೆ. ಅವ್ರ ಕುಟುಂಬಕ್ಕೆ ಭರಿಸುವಂತಹ ಶಕ್ತಿಯನ್ನ ಕೊಡ್ಲಿ. ಜೊತೆಗೆ ನನ್ನ ಒಂದು ಕೋರಿಕೆ, ನನ್ನ ಒಂದು ಆಸೆ ಅಂತ ಹೇಳಿದ್ರೆ ಆ ಭಗವಂತ ಗೌಡ್ರಿಗೆ ಈ ತಡ್ಕೊಳ್ಳೋ ಶಕ್ತಿಯನ್ನು ಕೊಡ್ಬೇಕು. ಯಾಕಂತೇಳಿ ಸುಮಾರು 95 ವರ್ಷ ಆಗಿರುವಂತಹ ಗೌಡ್ರು ಈ ಆಘಾತವನ್ನು ಯಾವ ರೀತಿ ತಗೊಳ್ತಾರೆ ಅನ್ನೋದು ನಮಗೆಲ್ಲ ಒಂದು ಗಾಸವಾಗಿದೆ. ಹಾಗಾಗಿ ಅವರಿಗೆ ಕೊಡುವ ಶಕ್ತಿ ಕೊಡುವಂಥ ಕೆಲಸವನ್ನ ಭಗವಂತ ಮಾಡಲಿ. ಇವತ್ತು ಜಿಲ್ಲಾಡಳಿತ ವತಿಯಿಂದ, ಜಿಲ್ಲಾ ಪೊಲೀಸ್ ವತಿಯಿಂದ ಸುಮಾರು 1400 ಪೊಲೀಸ್ ಕಾನ್ಸ್ಟೇಬಲ್ನ ಡೆಪ್ಯೂಟ್ ಮಾಡಿ ಆಗಲೇ ಕೆಲಸವನ್ನ ಶುರು ಮಾಡಿಸಿದ್ದೀವಿ. ಅದಾದ್ಮೇಲೆ 5 ಜನ SP ಗಳನ್ನ ಇಲ್ಲೇ ಡಿಪ್ಲಾಯ್ನ ಮಾಡಿದ್ದಾರೆ. ಜೊತೆಗೆ ಸುಮಾರು 250ಕ್ಕೂ ಹೆಚ್ಚು PSIs, 60ಕ್ಕೂ ಹೆಚ್ಚು DYSP, CPI ಎಲ್ಲ ಇಲ್ಲೇ ಮುಖ ಮೂಡಿದ್ದಾರೆ. ಕುಮಾರಣ್ಣ ಅವರ ಒಂದು ಮಾರ್ಗದರ್ಶನದಂತೆ ಏನು ಅವರ ಮನೆಯಿಂದ ತೆರಳಿ ನಮ್ಮ ಹಾಸನ ಜಿಲ್ಲಾ ಗಡಿ ಭಾಗ ಆದಂತಹ ಹಿರಿಸಾವೆಗೆ ಇವಾಗ ಹೊರಟಿದ್ದಾರೆ. ಇನ್ನೂ ಬಂದಿಲ್ಲ, ಬೆಂಗಳೂರು ಬಿಟ್ಟಿರೋ ಮಾಹಿತಿ ಇದೆ. ಸುಮಾರು ರಾತ್ರಿ ವೇಳೆಗೆ ಹಿರಿಸಾವೆ, ಚಂದ್ರಾಪಟ್ಟಣ, ಶೆಟ್ಟಿಹಳ್ಳಿ, ಕ್ಷಮೆ ಇರಲಿ, ಉದಯಪುರ, ಶಾಂತಿಗ್ರಾಮ, ಬೂನಹಳ್ಳಿ ಕೂಡು, ಡೈರಿ ಸರ್ಕಲ್, NR ಸರ್ಕಲ್, ಮೊಸಳೆವಸಹಳ್ಳಿ, ಹಾಗೆ ಶಾಸಕರಂತಹ HD ರೇವಣ್ಣ ಸರ್ ಅವರ ಗೃಹ ಒಳನಚ್ಕೊಳ್ಳುವಂಥ ಚೆನ್ನಂಬಿಕಾ ಸರ್ಕಲ್ನ ಅವರ ಮನೆಯಲ್ಲಿ ಇಡುವಂಥ ಕೆಲಸವನ್ನ ಮಾಡ್ತೀವಿ ಅಂತ ಕುಟುಂಬಸ್ಥರು ಹೇಳಿದರೆ, ನಾಳೆ ಸಕಲ ಅವರು ನಮ್ಮ ಒಕ್ಕಲಿಗ ಸಮಾಜದ ಕೈಂಕರ್ಯದಂತೆ 2:30 4:00 ಒಳಗಡೆ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಅಂತಿಮ ದರ್ಶನವನ್ನ ಅವರ ಮನೆಯಲ್ಲಿ ಇಡುವಂಥ ಕೆಲಸವನ್ನು ಸಹ ಮಾಡಿದ್ದಾರೆ. ಅದಕ್ಕೆಲ್ಲ ಸೂಕ್ತಂತ ಬಂದೋಬಸ್ತು ಯಾವ ರೀತಿಯಲ್ಲಿ ನಾವು ಸರ್ಕಾರದಿಂದ ಜಿಲ್ಲಾಡಳಿತ ಏನೇನು ಕೊಡಬೇಕು ನಾವು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ನಿನ್ನೆ ಘೋಷಣೆ ಮಾಡಿದಂತಹ ಮಾನ್ಯ ಗಣ ಸರ್ಕಾರ ಮುಖ್ಯಮಂತ್ರಿಗಳಂತಹ ನಮ್ಮ DK ಶಿವಕುಮಾರ್ ಸಾಹೇಬರು ಏನು ನಿನ್ನೆ ಸಕಲ ಸರ್ಕಾರಿ ಗೌರವದೊಂದಿಗೆ ಪೂಜ್ಯರ ಒಂದು ವಿಧಿವಿಧಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇವತ್ತೊಂದು ಸರ್ಕಾರಿ ಆದೇಶವನ್ನು ಬಂದಿದೆ. ಗೌರವಂತ ಚೆನ್ನಮ್ಮಾಜಿ ಅವರ ಒಂದು ಸರ್ಕಾರಿ ವಿಧಿವಿಧಾನದಲ್ಲಿ ಅವರ ಪೂಜಾ ಕೈಂಕರ್ಯ ಜೊತೆಗೆ ನಮ್ಮ ಇದು ಅಂತ್ಯ ಸಂಸ್ಕಾರ ನೆರವೇರಲಿದೆ. ಮನವಿಯನ್ನ ಮಾಡ್ತೀನಿ, ಜಿಲ್ಲೆ ಜನತೆ ಎಲ್ಲ ಶಾಂತಿಯುತವಾಗಿ ಬಂದು ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥ ಕೆಲಸವನ್ನ ಮಾಡಿ ಮೃತರ ಅಂತಿಮ ದರ್ಶನಕ್ಕೆ ಪಾಲ್ಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಎಲ್ಲ ರೀತಿ ಸುಮಾರು 4 ಸಾವಿರಾರು ಜನ ಬರೋದ್ರಿಂದ ಎಲ್ಲ ರೀತಿಯಲ್ಲಿ ಭದ್ರತೆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡುವಂಥ ಕೆಲಸ ಮಾಡಿದ್ವಿ. ಸುಮಾರು ನಾಳೆ ಕೇಂದ್ರ ಸಚಿವರುಗಳು ಬರುವಂತಹ ಸಾಧ್ಯತೆಗಳಿದೆ. ಹಲವಾರು ಸಚಿವರು, ಶಾಸಕರುಗಳು, ಸಂಸದರುಗಳೆಲ್ಲ ಬರುವಂತಹ ಸಾಧ್ಯತೆ, ಸೂಕ್ತ ಕಟ್ಟುನಿಟ್ಟಿನ ಪ್ರೋಟೋಕಾಲ್ನ ನೋಡ್ಕೊಂಡಿದ್ದೀವಿ. ಜೊತೆ ನಾಳೆ ಮುಖ್ಯಮಂತ್ರಿಗಳಂತಹ DK ಶಿವಕುಮಾರ್ ಸಾಹೇಬರು ಬೆಳಗ್ಗೆ ಕರೆ ಮಾಡಿ ಮಧ್ಯಾಹ್ನ ನಮ್ಮ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವಂತಿದ್ದೇನೆ ಸಹ ಅವರು ಸಹ ಹೇಳಿದ್ದಾರೆ. ಈಗಾಗಲೇ ಅವರು ಸಹ ಟೂರ್ ಪ್ರೋಗ್ರಾಮ್ ಬಂದಿದೆ. ಹಾಗಾಗಿ ಎಲ್ಲೋ ನಮಗೆಲ್ಲ ಒಂದು ನಮ್ಮ ಜವಾಬ್ದಾರಿ ಮತ್ತೆ ನಮ್ಮ ಒಂದು ಆಸೆ ಏನಂತ ಹೇಳಿದ್ರೆ ಮೃತರನ್ನು ಗೌರವಯುತವಾಗಿ ಕಳಿಸ್ಕೊಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಕೆಲಸವನ್ನ ನಮ್ಮ DC ಅವರು, SP ಅವರು ಎಲ್ಲ ಮಾಡ್ತಿದ್ದಾರೆ. ಈಗ ತಾನೇ ಶಾಸಕರಾದಂತಹ HD ರೇವಣ್ಣ ಸರ್ ಅವ್ರನ್ನ ಕೇಳಿದ್ವಿ, ಯಾವ ರೀತಿಯಲ್ಲಿ ಏನಾದರೂ ಆಗಬೇಕಾಗಿದೆ ನಮ್ಮ ಗಮನಕ್ಕೆ ತಗೊಬನ್ನಿ, ಅದನ್ನ ಕೆಲಸವನ್ನ ಮಾಡುವಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ. ಅವರು ಸಹ ಏನೇ ಇದ್ರು ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಸನ್ನದ್ಧರಾಗಿದ್ದೀವಿ. ನಾಳೆ ಎಲ್ಲರೂ ಬಂದು ದರ್ಶನವನ್ನ ಮಾಡಿ ಅಂತ ಹೇಳ್ಕೊಂತೀವಿ. ಈಗ ನೀವು ಏನಾದರೂ ಅವ್ರು ಭೇಟಿಯಾಗಿ ಸಂದರ್ಭ ಅಥವಾ ಆ ಥರದ ಜನ ಇಲ್ಲ, ನಮ್ಮ ತಾತ ಪುಟ್ಟಸ್ವಾಮಿ ಗೌಡ್ರು, ದೇವೇಗೌಡರು ಎಲ್ಲ ಅವಾಗ ಒಟ್ಟಿಗಿದ್ದಂಥವ್ರು ಎಲ್ಲ ಹೇಳ್ತಾರೆ. ಅವಾಗ ಇನ್ನೂ ಹುಟ್ಟಿರ್ಲಿಲ್ಲ. ರಾಜಕೀಯ ಬೆಳವಣಿಗೆಯಿಂದಾಗಿ ಬೇರೆ ಬೇರೆ ಅನ್ಯ ಪಕ್ಷಗಳಿಗೆ ಸೇರ್ಕೊಂಡಿದ್ದಾಯ್ತು. ನಮ್ಮ ಅಜ್ಜಿ ಶಾಂತಮ್ಮ ಅವರು, ಚೆನ್ನಮ್ಮ ಅಜ್ಜಿಯವರೆಲ್ಲ ಪಕ್ಕ ಕಲ್ಲುಗುಡುಗ್ನಳ್ಳಿ, ಮುದ್ಗೇರಳ್ಳಿ ಪಕ್ಕ ಊರಿದವರು, ಸ್ವಂತ ಸಂಬಂಧಿಗಳು. ಅವರ ಒಂದು ಒಡನಾಟ ಅವಿನಾಭಾವವಾಗಿತ್ತು ಅಂತ ಅವಾಗ ಎಲ್ಲ ಹೇಳ್ತಿದ್ರು, ಒಂದಷ್ಟು ಬೆಳವಣಿಗೆ ನಡೆಯೋಕ್ಕಿಂತ ಮುಂಚೆ. ಅದಾದ ನಂತರ
ನನಗೆ ನಮ್ಮ ಬೆಂಗಳೂರಲ್ಲಿ ಒಬ್ಬರು ವೈದ್ಯರು ಹೇಳಿದ್ರು, ನಮ್ಮ ಹಾಸನದ ವೈದ್ಯರು ನಮ್ಮ ಸಂಬಂಧಿಗಳಾಗಬೇಕು, ಇವರು ಗೌಡ್ರು ಮತ್ತೆ ಚೆನ್ನಮ್ಮಾಜಿಯವರು ಯಾವುದೋ ಅವ್ರ ನೆಂಟರನ್ನ ನೋಡ್ಲಿಕ್ಕೆ ಒಂದು ಆಸ್ಪತ್ರೆಗೆ ಹೋದಾಗ ಹೀಗೆ ನಮ್ಮ ಬಗ್ಗೆ ಎಲ್ಲ ಕೇಳಿದಾಗೆಲ್ಲ ನಾವೆಲ್ಲ ಚೆನ್ನಾಗೇ ಇದ್ವಾ, ಇವರು ರಾಜಕೀಯದಲ್ಲಿ ಇಬ್ರು ಈಗ ಮಾಡ್ಕೊಂಡ್ರು ಅಂತ ಹೇಳಿದ್ರಂತೆ. ನಮ್ಮ ಬಗ್ಗೆ ಕೇಳಿದ್ರಂತೆ, ಹೀಗೆ ಒಳ್ಳೆ ಹುಡುಗನ ಏನು ಅಂತ. ಅದು ನನ್ನ ಮೆಲ್ಕ್ ಹಾಕ್ಬೇಕಂತ ಅನ್ನಿಸ್ತು. ಆದರೆ ಏನು ಅಂದರೆ ನಾನು ಒಂದು ಮದುವೆಯಲ್ಲಿ ದೂರದಲ್ಲಿ ನೋಡಿದ್ದೆ, ಅದೊಂದು ಎಲ್ಲೋ ಬೇಜಾರು, ಅದರಿಂದ ನಾನು ಮಾತಾಡ್ಸಿರ್ಲಿಲ್ಲ. ದೂರದಲ್ಲಂತೂ ಅವ್ರನ್ನ ನಾನು ನೋಡಿದ್ದೆ. ಇದಿಷ್ಟು ಹಾಸನದ MP ಶ್ರೇಯಸ್ ಅವರ ಮಾತುಗಳು. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ರೂಪೇಶ್ ಬೈಂದೂರು, ಪವರ್ TV, ಹಾಸನ.